ನೀವೇನಾದ್ರೂ ಪ್ರತಿದಿನ ಮೆಟ್ರೋದಲ್ಲಿ ಪ್ರಯಾಣಿಸ್ತೀರಾ? ರೈಲು ರಶ್ ಇದೆ ಅಂತ ಬೇರೆ ರೈಲ್ ಹತ್ತೋಕೆ ವೇಟ್ ಮಾಡ್ತೀರಾ? ಹಾಗಾದ್ರೆ ಹುಷಾರಾಗಿರಿ, ನಿಮಗೂ ದಂಡ ಬೀಳೋದು ಗ್ಯಾರಂಟಿ. ದುಡ್ಡು ಬರುತ್ತಂತ ಯಾರು ನನ್ನ ಮಗನಿಗೂ ಗೊತ್ತಿಲ್ಲ. ಅಲ್ಲಿಂದ ನಮ್ಮ ಮೆಟ್ರೋ ಬೆಂಗಳೂರಿನ ಬಹುಪಾಲು ಜನ ಮೆಟ್ರೋದಲ್ಲೇ ಓಡಾಡ್ತಾರೆ. ವೀಕ್ ಡೇಸ್ನಲ್ಲೂ ವೀಕೆಂಡ್ನಲ್ಲೂ ಮೆಟ್ರೋ ರೈಲುಗಳಂತೂ ತುಂಬಿ ತುಳುಕ್ತಾ ಇರುತ್ತೆ. ಟ್ರಾಫಿಕ್ ಕಿರಿಕಿರಿ ತಪ್ಪಿಸಿಕೊಳ್ಳಲು ಮೆಟ್ರೋವನ್ನೇ ನಂಬಿಕೊಂಡಿದ್ದ ಜನರು ಯಾವುದಕ್ಕೂ ಹುಷಾರಾಗಿರಿ. ನಮ್ಮ ಮೆಟ್ರೋ ರೂಲ್ಸ್ಗೆ ಪ್ರಯಾಣಿಕರು ಕಂಗಾಲು. ನಿಲ್ದಾಣದಲ್ಲಿ ಹೆಚ್ಚು ಹೊತ್ತು ಕೂತಿದ್ರೆ ದಂಡ ಫಿಕ್ಸ್. ಮೊಬೈಲ್ನಲ್ಲಿ ಚಾರ್ಜ್ ಇಲ್ಲ ಅಂತ ಪ್ರಯಾಣಿಕರೊಬ್ಬರು ಮೆಟ್ರೋ ಸ್ಟೇಷನ್ನಲ್ಲಿ ಚಾರ್ಜ್ ಹಾಕಿಕೊಂಡಿದ್ರು. ಕೇವಲ 5 ನಿಮಿಷ ಮೊಬೈಲ್ನ ಚಾರ್ಜ್ ಮಾಡಿಕೊಂಡು ಮತ್ತೆ ಪ್ರಯಾಣಕ್ಕೆ ಮುಂದಾಗಿದ್ದಾರೆ. ಅಷ್ಟಕ್ಕೆ ಈ ಮೆಟ್ರೋ ಸಿಬ್ಬಂದಿ ಫೈನ್ ಕಟ್ಟುವಂತೆ ಕಿರಿಕ್ ತೆಗೆದಿದ್ದಾರೆ. ಹೌದು ಕಣ್ರಿ, ನೀವು ಸ್ಟೇಷನ್ನಲ್ಲಿ 25 ನಿಮಿಷ ಇದ್ದೀರಾ, ಫೈನ್ ಕಟ್ಟಿ ಅಂತ ಪ್ರಯಾಣಿಕನಿಗೆ ಮೆಟ್ರೋ ಸಿಬ್ಬಂದಿ ಖ್ಯಾತಿಯನ್ನು ತೆಗೆದಿದ್ದಾರೆ. ಮೆಟ್ರೋ ನಿಲ್ದಾಣದಲ್ಲಿ 5 ನಿಮಿಷ ಹೆಚ್ಚು ಹೊತ್ತು ಇದ್ದಿದ್ದಕ್ಕೆ 50 ರೂಪಾಯಿ ದಂಡ ಬೇರೆ ಕಟ್ಟಿಸಿಕೊಂಡಿದ್ದಾರೆ. ಬಂದೆಯಲ್ಲಿ ಎಕ್ಸಿಟ್ ಆದೆ, ಯಾವ ಪವರ್ ಪ್ಲಗ್ಸ್ ಏನೋ ಆನ್ ಇದ್ದಿದ್ದಿಲ್ಲ. ಅರೌಂಡ್ 200 to 300 ಮೆಂಬರ್ಸ್ ಅಲ್ಲಿ ಕೂತ್ಕೊಂಡಿದ್ರು. ಓಕೆ, ಸೊ ಅಲ್ಲಿ ನಾನು ಪವರ್ ಪ್ಲಗ್ಸ್ ಯಾವ ಆನ್ ಇದ್ದಿದ್ದಿಲ್ಲ ಅಂತ ಮತ್ತೆ ಎಂಟ್ರಿ ಆಗಿ ಮೇಲ್ಗಡೆ ಹೋಗಿ ಪವರಿಂದ ಆನ್ ಮಾಡಿಕೊಂಡೆ. ಪ್ಲಗ್ ಎಲ್ಲ ಹಾಕೊಂಡು ನನ್ನ ಫೋನ್ ಚಾರ್ಜ್ ಮಾಡ್ಕೊತಾ ಕೂತಿದ್ದೆ. 8:35ಕ್ಕೆ ಅಲ್ಲಿ ಒಳಗಡೆ ಹೋದೆ ನಾನು. ಯಾಕಂದರೆ ತುಂಬ ಹೊರಗಡೆ ಮಳೆ ಏನಿತ್ತು, ಅಲ್ಲಿ ಜಾಸ್ತಿ ಜನ ಇದ್ರು. ಅದಕ್ಕೆ ನಾನು ಮೇಲ್ಗಡೆ ಹೋದೆ, ಫೋನ್ ಚಾರ್ಜ್ ಮಾಡ್ಕೊತಾ ಇದ್ದೆ. ಚಾರ್ಜ್ ಮಾಡಿಕೊಂಡು ತಿರ್ಗಾ ಕೆಳಗಡೆ ಬರೋ ಟೈಮ್ಗಳಲ್ಲಿ ಅದು 8:35 9 ಗಂಟೆ ಆಗಿತ್ತು. ಸೊ ನಾನು 25 ಮಿನಿಟ್ಸು ಅಲ್ಲಿ ಸ್ಟೇ ಮಾಡಿದ್ದೀನಿ. ನಾನು ಅಂದರೆ ಮೆಟ್ರೋ ಒಳಗಡೆ ಸ್ಟೇ ಮಾಡಿದ್ದೀನಿ. ಅದಕ್ಕೆ ಅವ್ರು ಏನಂದರು, ಸರ್ ಲಾಸ್ಟು ಬರೀ 20 ಮಿನಿಟ್ಸ್ ಅಷ್ಟೇ ನೀವು ಸ್ಟೇ ಮಾಡ್ಬೋದು, 20 ಮಿನಿಟ್ಸಿಂದ ಜಾಸ್ತಿ ಆದರೆ ಅಲ್ಲಿ ನಿಮಗೆ ಪೆನಾಲ್ಟಿ 50 ರೂಪಾಯಿ ಹಾಕ್ತೀನಿ ಅಂತ ಅಂದರು. ಜಸ್ಟ್ ಫಾರ್ 5 ಮಿನಿಟ್ಸ್ ನಾನು ಇವಾಗ ಪೆನಾಲ್ಟಿ 50 ರೂಪಾಯಿ ತುಂಬಿದ್ದೀನಿ. ಮಳೆ ಬರ್ತಿತ್ತು, ಮೊಬೈಲ್ನಲ್ಲಿ ಚಾರ್ಜ್ ಇರಲಿಲ್ಲ, ಹೀಗಾಗಿ ಲೇಟ್ ಆಯ್ತು ಅಂದ್ರು ಮೆಟ್ರೋ ಸಿಬ್ಬಂದಿ ಡೋಂಟ್ ಕೇರ್ ಎಂದಿದ್ದಾರೆ. ಅದೇನೇ ಇರಲಿ, ಯಾವುದಕ್ಕೂ ಮೆಟ್ರೋದಲ್ಲಿ ಕಾಲ ಕಳೆಯುವ ಮುನ್ನ ನೀವು ಹುಷಾರಾಗಿರಿ. ದೀಪ್ತಿ ತೋಡ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.